ಪುರಂದರದಾಸರು ಹೇಳಿದರು ಮಗನಿಗೆ, ಜ್ವರ ಬಂದಿದೆ ಇವತ್ತು, ನಾನು ಯಂತ್ರೋದ್ಧಾರಕ್ಕೆ ಪೂಜೆಗೆ ಹೋಗೋಕ್ಕಾಗಲ್ಲ, ನೀನು ಪೂಜೆ ಮಾಡಿ ನೈವೇದ್ಯ ಮಾಡ್ಕೊಂಡು ಬರಬೇಕು ಅಂದರು. ಬಾಯಿಲ್ಲಿ ಅಂದರು. ನೈವೇದ್ಯ ಅಂದ್ಬಿಟ್ಟು ಅನ್ನದ ತಪ್ಪಲೆ ಬಡಿದ್ಬಿಟ್ಟು ಬಂದ್ಬಿಡೋದಲ್ಲ. ದಿನ ನನ್ನ ನೈವೇದ್ಯದಲ್ಲಿ ಅರ್ಧ ಅನ್ನ ಸ್ವಾಮಿ ಒಳಗಿಂದ ಬಂದು ಕೋತಿ ರೂಪದಿಂದ ತಿಂತಾನೆ. ಆ ಅರ್ಧ ನೈವೇದ್ಯ ನಾನು ದಿನ ಊಟ ಮಾಡ್ತಾ ಇರೋದು. ನೀನು ಕಳಿಸ್ತಾ ಇದ್ದೀನಿ, ನೀನು ಇವತ್ತು ಆ ನೈವೇದ್ಯ ಮಾಡಿ ಬರಬೇಕು ಅಂದರು. ಅಂಥ ಅಪ್ಪನೂ ಇಲ್ಲ, ಅಂಥ ಮಗನೂ ಇಲ್ಲ. ಬಂದರು, ಅನ್ನದ ತಪ್ಪಲೆ ಇಟ್ಟರು. ಎಲ್ಲಿ ಬರ್ತಾನೆ ಕೋತಿಯಪ್ಪ? ಬರಲೇ ಇಲ್ಲ. ಇಲ್ಲ, ನಮ್ಮಪ್ಪ ಹೇಳಿದಾನೆ ನೀನು ತಿನ್ನಲೇಬೇಕು ಅಂದ. 3 ದಿನ ಆದರೂ ತಿನ್ನಲಿಲ್ಲ. 3 ದಿನ ಉಪವಾಸ ಪುರಂದರದಾಸರು. ಜ್ವರ ನಿಲ್ಲೋರು ಊಟ ಮಾಡಲ್ಲ. ನೀನು ನೈವೇದ್ಯ ಹಂಗೆ ಮಾಡಿದ್ರೇನೇನು. ಯಾಕೆಂದರೆ ಟ್ರೈನಿಂಗ್, ನೀವು ಮಾಡ್ತಾ ಇರೋ ಭಕ್ತಿ ಸರಿ ಇಲ್ಲ. ಪುರಂದರದಾಸರು ಮಗನ ಹೊಟ್ಟೆ ಒರೆಸ್ಕೋತಿಲ್ಲ, ಭಕ್ತಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಪುರಂದರದಾಸರು. ರೀತಿ ನಾಮ ಶತಮೇವಚ. 3 ದಿನ ಆಯಿತು, ನಿನ್ನ ಭಕ್ತಿ ಸರಿ ಇಲ್ಲ, ಇವತ್ತು ಮಾಡು, ಆಗದೆ ಇದ್ದರೆ ನಾಳೆ ನಾವು ಹೋಗ್ತೀನಿ ಅಂದರು. ಇವತ್ತು ಅನ್ನದ ತಪ್ಪಲೆ ಇಟ್ಟರು, ಕೂತ್ಕೊಂಡ್ರು. ತಿಂತೀಯ, ನನ್ನ ಪ್ರಾಣ ಬಿಡಲ. ನೀ ತಿಂದರೆ ಅರ್ಧ ತಿಂದಿದ್ದನ್ನು ತೊಗೊಂಡೋಗಿ ನಮ್ಮ ಅಪ್ಪನ ಕೊಡ್ತೀನಿ. ನೀ ತಿನ್ನಲಿಲ್ಲ ಅಂದರೆ ನಮ್ಮ ಮನೆಗೆ ವಾಪಸ್ ಹೋಗಲ್ಲ. ಈ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಇದೆ, ಚಕ್ರ ತೀರ್ಥ. ಈ ಉದ್ದೇಶದಿಂದ ನಿನ್ನನ್ನು ಉದ್ದೇಶ ಮಾಡ್ತಾ ನೀನನ್ನು ಉದ್ಧಾರ ಮಾಡು ಅಂಥೇಳಿ ನಾನು ದೇಹಾಂತಕ್ಕೆ ತ್ಯಾಗ ಮಾಡಿಬಿಡ್ತೇನೆ. ಪುಟಕ್ಕಂತ ಒಂದು ಪುಟ್ಟ ಕೋತಿ ಬಂತು. ಪುಟ್ಟ ಕೋತಿ ಕಲ್ಲಿಂದ ಅರ್ಧ ತಿಂದ್ಬಿಡ್ತು, ಹೊಟ್ಟೋಯ್ತು. ಬಂದರು, ಇಟ್ಟರು ತಪ್ಪಲೆ. ನೈವೇದ್ಯ ಮಾಡಿದ್ದೀನಿ ಅಂದರು. ಪುರಂದರದಾಸರು ನೋಡಿದ್ರು. ನೀನೇ ಅರ್ಧ ತಿಂದುಬಿಟ್ಟಿಯೋ, ಕೋತಿ ಬಂತು ಅಂತ ಕೇಳಿದ್ರು. ಮಗನ ಏನು ಬಿಡಲ್ಲ, ನ್ಯಾಯನೇ. ಸ್ವಾಮಿ, ನಾನು ಮುಟ್ಟಿಲ್ಲ, ಈ ತಪ್ಪಲೆ ತಂದಿದ್ದೀನಿ, ಮುಖ್ಯ ಪ್ರಾಣಿದೇವರು ಮುಟ್ಟಿರೋದು, ನಿಮ್ಮ ಜ್ಞಾನ ದೃಷ್ಟಿಯಿಂದ ನೀವು ಪರೀಕ್ಷೆ ಮಾಡಿ ನನ್ನ ಅನುಗ್ರಹ ಮಾಡಿ ಅಂದರು. ಯಾಕೆ ಗೊತ್ತಾ ಈ ಮಾತು ಕೇಳಿದೆ ಕೂಸು, ಬೇಜಾರು ಮಾಡ್ಕೋಬೇಡ. ಯಾವತ್ತು ನೀ ನೈವೇದ್ಯದ ಕ್ರಮ ಮಲ್ತೀಯೋ ಅವತ್ತು ನಿನ್ನ ಸಾವು. ಅದಕ್ಕೆ ದುಃಖ ಪಡ್ತಾ ಇದ್ದೇವೆ.